ಒಟ್ಟು ಈಗ 1400 ಚಿಲ್ಲರೆ ಕೋಳಿ ಇದೆ. 1 ಕ್ವಿಂಟಲ್ ತಿನ್ನುತ್ತೆ. ಬೆಳಗ್ಗೆ 50 kg, ಸಂಜೆ 50 kg. ಸರ್ ಇವೆಲ್ಲದರಿಂದ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಅದೇ ಇಲ್ಲಿ ಮನೆ ಶೆಡ್ಡು ಎಲ್ಲ ಸೇರು ಅದು ಮನೆ ಹತ್ರ ಇರೋಕ್ಕೆ ಮನಸ್ಸು ಬರಲ್ಲ. ಒಂದ್ಸಲ ಬಂದು ಇಲ್ಲಿ ಕೋಳಿ ಹತ್ರ ನೋಡ್ಕೊಂಡು ಹೋದರೆ ಮನೆಗೆ ನೆಮ್ಮದಿ ಆಗೋದು. ಸರ್ ನಮಸ್ತೆ, ನಾವು ಹೆಗ್ಗೆರೆ VSSN ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇದು ಸೈಡ್ ಬಿಸ್ನೆಸ್ ಆಗಿ ನಾಟಿ ಕೋಳಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 3 ವೆರೈಟಿ ಕೋಳಿಗಳಿದೆ. ಒಂದು DP ಕ್ರಾಸು, ಇದು ಚಿಕ್ಕದು ಮೈಸೂರು ನಾಟಿ, ಇನ್ನೊಂದು ಕಾವೇರಿ ಅಂತ ಆ ಶೆಡ್ಡಲ್ಲಿದೆ. ಇದು ಮೊಟ್ಟೆಗೆ ಬಂದಿದೆ. ಇದು ಇವಾಗ ಮೊಟ್ಟೆ ಇಡ್ತಿದೆ. ಅದು ಇನ್ನೂ 3 ತಿಂಗಳು ಆಗಿ ಇವಾಗ ಇನ್ನೂ 4 ತಿಂಗಳು ಕಳಿಬೇಕು ಮೊಟ್ಟೆಗೆ ಬರೋಕ್ಕೆ. ಇದಿನ್ನೂ ಮೈಸೂರು ನಾಟಿ 1.5 ತಿಂಗಳು ಆಗಿದೆ ಇನ್ನು. ಬಟ್ ಹಿಂಗೆ ಹೊರಗೆ ಸ್ವಲ್ಪ ಮೇಯ್ಕೊಂಡು ಒಳಗೆ ಫುಡ್ ಹಾಕ್ತೀವಿ. ಬಟ್ ಒಂದೊಂದು ಗಂಟೆ ಇರಲಿ ಗಾಳಿಲಿ ಅಂತ 1 ಅವರ್ ಹೊರಗೆ ಬಿಡ್ತಿದ್ದೀವಿ. ಒಳ್ಳೆ ಆದಾಯ ಐತೆ, ಚೆನ್ನಾಗಿದೆ. ನಾವು ಮೊಟ್ಟೆನೇ ಜಾಸ್ತಿ ದೊಡ್ಡ ಬಿಸ್ನೆಸ್ ಥರ ಮಾಡ್ಕೊಂಡಿದ್ದೀವಿ. ಬಟ್ ಕೋಳಿ ಸೇಲಿಂಗ್ ಸ್ವಲ್ಪ ಕಡಿಮೆನೇ. ನಾವು ಮೊಟ್ಟೆನೇ ಜಾಸ್ತಿ ಸೇಲ್ ಮಾಡೋದು. ಕೋಳಿನೂ ಕೊಡ್ತೀವಿ, ಬಟ್ ಜಾಸ್ತಿ ಕೊಡಲ್ಲ. ಸರ್ ಇದು ಮೈಸೂರು ನಾಟಿ 1 ತಳಿ ಇದೆ, ಇನ್ನೊಂದು DP ಕ್ರಾಸ್ ಅಂತ ಇದೆ, ಇನ್ನೊಂದು ಕಾವೇರಿ ಅಂತ ಇದೆ. 3 ಥರ ಸಾಕಿದ್ದೀವಿ. ನಿರ್ವಹಣೆ ಎಲ್ಲ ನಮ್ಮ ಅಪ್ಪಾಜಿ ಮಾಡ್ತಾರೆ. ಬಟ್ ತೀರಾ ಅಷ್ಟೊಂದೇನು ದೊಡ್ಡ ಕಷ್ಟ ಏನಲ್ಲ. ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಅಷ್ಟೇ ಅದರದ್ದು ಕೆಲಸ ಇರುತ್ತೆ. ಫುಡ್ ಹಾಕೋದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅಂಥ ಹೆವಿ ಕೆಲಸ ಏನಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಬಿಸ್ನೆಸ್ಸು, ಚೆನ್ನಾಗಿದೆ, ಒಳ್ಳೆ ಲಾಭ ಇದೆ. ಹಾಗಾಗಿ ನಾವು ಒಂದು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ. ಸರ್ ಮೇಂಟೆನೆನ್ಸ್ ಇನ್ನೇನು ಅಷ್ಟೇನಲ್ಲ, ಅದೇನು ನಮ್ಮ ಅಪ್ಪಾಜಿನೇ ಹೊಲ ತೋಟ ನೋಡ್ಕೊಂತಲೇ ಸೈಡ್ ಬಿಸ್ನೆಸ್ 1 ಅವರು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಸರ್ ನಮ್ಮ ಶೆಡ್ಡು ಒಂದು 40 × 20 ಇದೆ. ಇದು ಅಷ್ಟೇ 2 ಶೆಡ್ ಇದೆ. ಅದು 40 × 50, ಇದು 40-50 ಇದೆ. ಇದು ಒಂದು ಶೆಡ್ಡಿಗೆ 800 ಕೋಳಿ ಹಿಡಿಯುತ್ತೆ. ಅದು 800 ಕೋಳಿ ಹಿಡಿಯುತ್ತೆ. ಒಟ್ಟು 1600 ಕೋಳಿ ಸಾಕುವಷ್ಟು ನಾವು ಶೆಡ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ವಾಸ ಇರೋಕ್ಕೊಂದು ಚಿಕ್ಕದೊಂದು ಮನೆ ಇದೆ. ಸಂಜೆ ಹೊತ್ತು ಹಿಂಗೆ ಸ್ವಲ್ಪ ಇದು ಇರಲಿ ಸೇಫ್ಟಿ ಅಂತ ಹೇಳಿ ಇಲ್ಲೇ ಇರ್ತೀವಿ. ಸರ್ ಇದಕ್ಕೆ ರೋಗ ಕಡಿಮೆ, ರೋಗ ಏನು ಬರಲ್ಲ. ನಮ್ಗೆ ಇವತ್ತಿನವರೆಗೂ 1 ವರ್ಷ 2 ವರ್ಷ ಆಗ್ತಿದೆ, ಯಾವುದೂ ರೋಗ ಬಂದಿಲ್ಲ. ನಾವು ಹಿಂಗೇನು ಜಾಸ್ತಿ ಏನು ಔಷಧಿ ಏನು ಯೂಸ್ ಮಾಡಲ್ಲ, ಬರೀ ಫುಡ್ ಅಷ್ಟೇ. ಮೇವು ನೀರು ಬಿಟ್ಟರೆ ನಾವೇನು ಕೊಡ್ತಿಲ್ಲ, ಜಾಸ್ತಿ ಯಾವುದೂ ಔಷಧಿ ಏನು ಕೊಟ್ಟಿಲ್ಲ. ಹಿಂಗೆ ಸ್ವಲ್ಪ 1 ಅವರ್ ಹೊರಗೆ ಮೈಕೊಂಡು ಒಳಗೆ ಬರ್ತವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಕ್ಕೆ ನಾವೇನು ಯಾವುದೂ ಥರ ಕೆಮಿಕಲ್ ಏನು ಯೂಸ್ ಮಾಡಲ್ಲ, ಯಾವುದೇ ಔಷಧಿನೂ ಕೊಡಲ್ಲ. ಫೀಡು ಸುಗುಣನೇ ಹಾಕ್ತಿದ್ದೀವಿ. ಒಟ್ಟು ಈಗ 1400 ಚಿಲ್ಲರೆ ಕೋಳಿ ಇದೆ. 1 ಕ್ವಿಂಟಲ್ ತಿನ್ನುತ್ತೆ. ಬೆಳಗ್ಗೆ 50 kg, ಸಂಜೆ 50 kg. ಆ ಮೊಟ್ಟೆ ಪರ್ಪಸ್ಗೆ ಮಾಡಿರೋದು. ಇವಾಗ ಇನ್ನೂ ಮೊಟ್ಟೆಗೆ ಬಂದಿರೋದು ಒಂದು 100 ಕೋಳಿ ಇದೆ. ಈಗ ಅಲ್ಲಿ ಮೊಟ್ಟೆ ಇಡ್ತಿರೋದು 100 ಕೋಳಿ ಮಾತ್ರ ಮೊಟ್ಟೆಗೆ ಬಂದಿರೋದು. ಅದು ಇನ್ನೂ 3 ತಿಂಗಳಾಗಿದೆ. ಇನ್ನು 1.5 ತಿಂಗಳು ಬೇಕು. 4.5 ತಿಂಗಳಿಂದ ಮೇಲ್ಗಡೆ ಮೊಟ್ಟೆಗೆ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ಮೊಟ್ಟೆಗೆ ಬರಲ್ಲ ಸರ್. ಅದರಲ್ಲಿ ಫಸ್ಟ್ 1 ಮಾಡಿದ್ವಿ, ಸ್ವಲ್ಪ ಪರವಾಗಿಲ್ಲ ಮಾಡಬೇಕು ಅನ್ನಿಸ್ತು. ಹಂಗಾಗಿ ಮತ್ತೆ ಇವಾಗ ಇನ್ನೊಂದು ಮಾಡಿದ್ದೀವಿ. ಸರ್ 1 ಶೆಡ್ಡಿಗೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ, 40-20ಕ್ಕೆ. ಸರ್ ಇವೆಲ್ಲದರಿಂದ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಅದೇ ಇಲ್ಲಿ ಮನೆ ಶೆಡ್ಡು ಎಲ್ಲ ಸೇರಿ ಒಂದು 10 ಲಕ್ಷ ರೂಪಾಯಿ ಆಗಿದೆ. ಶೆಡ್ಡಿಂದು ಅದು ಎಲ್ಲ ನೋಡ್ಕೊಂಡ್ರೆ ಬೇಗ ಬರಲ್ಲ ನಮ್ಮ ದುಡ್ಡು. ಬಟ್ ತಿಂಗಳ ಲಾಭ ಅಂತೂ ಬರುತ್ತೆ. ನಾವು ಹಾಕಿರೋ ಲಾಭಕ್ಕಂತೂ ಬರುತ್ತೆ. ಶೆಡ್ಡಿಂದೆಲ್ಲ ಒಂದೇ ಸಲ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪರವಾಗಿಲ್ಲ, ತಿಂಗಳ ಒಬ್ಬ ಮನುಷ್ಯಗೆ ಒಂದು 30,000 ರೂಪಾಯಿ ಸಂಬಳ ಥರ ಸಿಗುತ್ತೆ. ಸರ್ ನಮ್ಮ ತಂಗೀರು ಮಾಡಿದರು, ಅವರ ಇಂಟ್ರಡಕ್ಷನ್ ಮೇಲೆ ನಾವು ಮಾಡಿರೋದು. ಅವರೂ ಒಂದು 2,000 ಕೋಳಿ ಸಾಕಿದ್ದಾರೆ. ನಾಟಿ ಕೋಳಿನೇ, ನಾಟಿ ಕೋಳಿ ಫಾರ್ಮೇ. ಅವರಿಗೂ 2 ಶೆಡ್ಡು, ಅವರು ಕೋಳಿ ಫಾರಮ್ಮು ಮಾಡಿದ್ದಾರೆ. ಹಂಗಾಗಿ ಅವರ ಸಲಹೆಯಿಂದನೇ ನಾವು ಮಾಡ್ತಿರೋದು. ಅಲ್ಲ ಇದು 3-4ನೇ ಬ್ಯಾಚು, ಯಾವುದೇ ರೋಗ ಏನು ಬಂದಿಲ್ಲ. ಎಲ್ಲ ಕೋಳಿಗಳು ಚೆನ್ನಾಗಿದ್ದಾವೆ. ಯಾವುದೂ ನಾವು ಔಷಧಿ ಏನು ಕೊಟ್ಟಿಲ್ಲ. ಫಸ್ಟು ಮರಿಯಲ್ಲಿ ಮಾತ್ರ ಡೋಸ್ ಕೊಡ್ತೀವಿ. ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಥರ್ಡ್ ಡೋಸ್, ಅದೊಂದು 3 ವ್ಯಾಕ್ಸಿನ್ ಆದರೆ ಮತ್ತೇನು ಯಾವುದೂ ಹಾಕಿಲ್ಲ. ಡೈಲಿ ಒಂದು 60 ಬರುತ್ತೆ 100 ಕೋಳಿಗೆ. ಒಂದು 60 ಮೊಟ್ಟೆ ಬರ್ತಾಯಿದೆ. ಒಂದೊಂದು ದಿನ ಜಾಸ್ತಿ ಬರುತ್ತೆ, ಒಂದಿನ ಕಡಿಮೆ ಬರುತ್ತೆ. ವೇರಿಯೇಷನ್ ಆಗ್ತಿರುತ್ತೆ ಮೊಟ್ಟೆಯಲ್ಲಿ. ಇನ್ನು 2 ತಿಂಗಳು ಕಳೆದ್ರೆ ನಮಗೆ ಡೈಲಿ ಒಂದು 250-300 ಮೊಟ್ಟೆ ಸಿಗುತ್ತೆ. ಇನ್ನು 1.5 ತಿಂಗಳು ಕಾಯಬೇಕು. ಮೊಟ್ಟೆ ಬಂದರೆ ನಮಗೇನು ಅಷ್ಟು ರಿಸ್ಕ್ ಅನಿಸಲ್ಲ. ಮೊಟ್ಟೆ ಬರೋವರೆಗೂ ಒಂದು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ.
ಬನ್ನಿ ಸರ್ ಒಳಗೆ. ಸರ್ ಇದು ಫೀಡರು, ಇದು ನಾವು ಫುಡ್ಡು ಹಾಕೋಕ್ಕೆ ಉಪಯೋಗಿಸ್ತೀವಿ. ಇದು ಡ್ರಿಂಕರು, ಇದರಲ್ಲಿ ವಾಟ್ರ್ ಬರುತ್ತೆ, ಡೈರೆಕ್ಟ್ ಪೈಪ್ಲೈನ್ ಇರುತ್ತೆ, ಅಂತ ಹೆವಿ ಏನು ಅನಿಸಲ್ಲ. ಯಾವಾಗಲೂ ಅದು ನೀರು ಬಂದು ಕುಡಿದು ಖಾಲಿ ಆಗುತ್ತೆ. ಸರ್ ಇದು ಮೈಸೂರು ನಾಟಿ, ಇದು ಇನ್ನೂ 1.5 ತಿಂಗಳಾಗಿದೆ. ಇದು ಭಾಳ ಫಾಸ್ಟ್ ಇರುತ್ತೆ ಕೋಳಿ. ಇದು ಆ ಥರ ಇಲ್ಲ, ಇದೊಂಥರ ಭಾಳ ಗಟ್ಟಿ. ಇದು ಪ್ಯೂರ್ ನಾಟಿ ಥರನೇ ಬರುತ್ತೆ ಸರ್ ಇದು. ಬಟ್ ಇದು ಸ್ವಲ್ಪ ಫುಡ್ ಕಡಿಮೆ ಅಂತಾರೆ. ನಾವು ಇದೇ ಫಸ್ಟ್ ಹಾಕಿರೋದು ಇದನ್ನು, ಈ ತಳಿನ. ನಾವು ಅದೇ ಬರೀ ಕಾವೇರಿ ಇದು DP ಕ್ರಾಸಲ್ಲಿ ಜಾಸ್ತಿ ಬೆಳೆದಿದ್ವಿ. ಆಮೇಲೆ ಕಾವೇರಿ ತಗೊಂಬಂದ್ವಿ. ಇವಾಗ ಇದು ಮೈಸೂರು ನಾಟಿ ಹಾಕಿದ್ದೀವಿ ಸರ್. ಇದು ಮಾಮೂಲಿ ಫೀಡ್ಸೆ, ಅದೇ ಸುಗುಣನೇ ಹಾಕ್ತಿದ್ದೀವಿ. ಕಳಿಸ್ಬೋದು, ಬಟ್ ಒಂದು ಸ್ವಲ್ಪ ದೊಡ್ಡವಾಗಲಿ ಅಂತ ಬಿಟ್ಟಿಲ್ಲ. ಅದು ಮತ್ತೆ ರಿಸ್ಕ್ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ಕೋಳಿ ಕೊಡಬೇಕು. ಇವಾಗೆಲ್ಲ ಜಾಸ್ತಿ ಇದ್ದಾವೆ, ಸ್ವಲ್ಪ ಕೋಳಿ ಕೊಟ್ಟರೆ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಹೊರಗೆ ಬಿಟ್ಟರೆ ಒಳ್ಳೆಯದು, ಚೆನ್ನಾಗಿರುತ್ತೆ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಹೊರಗೆ ಹೋಗಿ ಬಂದರೆ ಏನೋ ಒಂದು ಖುಷಿ ಅವಕ್ಕೆ. ಇವು ಭಾಳ ಚೂಟಿ ಜಾಸ್ತಿ ನಾಟಿ ಕೋಳಿ ಥರ. ಇದೊಂಥರ ಪ್ಯೂರ್ ನಾಟಿ ಥರನೇ ಬರುತ್ತೆ ಸರ್ ಇದು. ಸರ್ ಪ್ಯೂರ್ ನಾಟಿ ಇದ್ದಾವೆ, ಅದರೊಳಗೆ ಒಂದೊಂದು ಮಿಕ್ಸ್ ಇದೆ, 10 ಸಾಕಿದ್ದೀವಿ, ಅವು ಇದ್ದಾವೆ. ಆ ದೊಡ್ಡ ಕೋಳಿ ಒಳಗೆ ಇದ್ದಾವೆ ಸರ್. ಇದು ಕಾವೇರಿ, ಇದು 3 ತಿಂಗಳ ಮೇಲೆ ಒಂದು 4 ದಿನ ಆಗಿದೆ. ಇದರಲ್ಲಿ ನೆನ್ನೆ ಅಷ್ಟು ಕೊಟ್ವಿ ಕೋಳಿ, ನೆನ್ನೆ ಒಂದು 2 ಕ್ವಿಂಟಲ್ ಕೋಳಿ ಕೊಟ್ವಿ. ಇವಾಗ ಇನ್ನೂ 650 ಕೋಳಿ ಇದೆ. ಜಾಗ ಸ್ವಲ್ಪ ಕಡಿಮೆ ಆಗಿತ್ತು, ಹಂಗಾಗಿ ಕೊಟ್ಟಿದ್ದೀವಿ ಸರ್. ಇದು ಭಾಳ ಒಳ್ಳೆ ಇನ್ನೂ 1 ತಿಂಗಳು ಕಳೆದ್ರೆ ಮೊಟ್ಟೆಗೆ ಬರುತ್ತೆ. ಏನಂತ ಇದು ಏನು ಹೆವಿ ಅಂತ ಏನು ಅನ್ಸಲ್ಲ ಸರ್, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಆದಾಯ ಐತೆ, ಮಾಡಬೇಕು ಅಷ್ಟು. ನಾವು ಕೋಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್, ಬಟ್ ಅದು ನಮ್ಮ ತಂಗಿಯವರು ಮಾಡ್ತಿದ್ರು. ಅದನ್ನು ನೋಡಿ ನಾವು ಮಾಡಬೇಕು, ಸೈಡ್ ಬಿಸ್ನೆಸ್ ಯಾವ್ದಾರು ಒಂದು ಬೇಕು ಅಂತ ಹೇಳಿ ನಾವು ಇದೇ ಕೋಳಿಗಳ್ನೇ ಆಯ್ಕೆ ಮಾಡ್ಕೊಂಡು ಇದನ್ನೇ ಶೆಡ್ ಥರ ಒಂದೇ ಒಂದು ಸಿಂಪಲ್ಲಾಗಿ ಫಸ್ಟ್ ಒಂದು ಮಾಡೀವಿ. ಅದಾದಮೇಲೆ ಅದರಲ್ಲಿ ಒಂದು 2 ಬೀಡ್ ಕೊಟ್ವಿ. ಅದು ಒಂದು ಸ್ವಲ್ಪ ನಮಗೆ ಪರವಾಗಿಲ್ಲ, ಮಾಡ್ಬೋದು, ಮತ್ತು ಒಳ್ಳೆ ಆದಾಯನೂ ಬಂತು. ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡೋದೇ ಮಾಡಿದ್ದೀವಿ. ಇನ್ನೇನು ಅದನ್ನೇ ಒಂದು ಇದು ಮಾಡಿಬಿಡೋಣ ಅಂತೇಳಿ ಮತ್ತೊಂದು ಶೆಡ್ ಮಾಡಿ ಇವಾಗ ಅದೇ ಮರಿ ತೋರಿಸಿದ್ವಲ್ಲ, ಅವು ಇನ್ನೂ 1 ತಿಂಗಳಾಯ್ತು ಮರಿ ಬಂದು ಮತ್ತೆ ಮಾಡಿದ್ದೀವಿ. ಹಂಗಾಗಿ 3 ಬ್ಯಾಚ್ ಇದೆ, ಇನ್ನೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ಒಂದು ಆ ಕಡೆ ಇನ್ನೊಂದು ಶೆಡ್ ಮಾಡಬೇಕು, ಸ್ವಲ್ಪ ಮಳೆಗಾಲ ಮುಗಿಲಿ ಅಂತೇಳಿ ವೆಯ್ಟ್ ಮಾಡ್ತಿದ್ದೀವಿ. ಒಳ್ಳೆ ಬಿಸ್ನೆಸ್ ಇದೆ, ಮಾಡಬೇಕು. ಬಟ್ ಮೊಟ್ಟೆ ಒಳ್ಳೆ, ನಮಗೆ ಮೊಟ್ಟೆನೇ ಪರ್ಪಸ್ಸು, ನಾವು ಮೊಟ್ಟೆ ಪರ್ಪಸ್ಗೆ ಮಾಡಿರೋದು ಜಾಸ್ತಿನ. ಮೊಟ್ಟೆನ ಇಲ್ಲಿಗೆ ಅಕ್ಷಯ್ ಕಲ್ಪ ಅಂತ ಟಿಪ್ಟೂರಲ್ಲಿ ಒಂದು ಕಂಪ್ನಿ ಇದೆ, ಅವರು ಸಹ ನಮಗೆ ಒಂದು ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದನೂ ಸಹ ಅವರ ತರಬೇತಿನೂ ಸಹ ನಮಗೆ ಇಂಪಾರ್ಟೆಂಟು. ಅವರು ಸ್ವಲ್ಪ ಕೆಲವು ಬಗ್ಗೆ ತರಬೇತಿ ಕೊಡ್ತಾರೆ. ಅಕ್ಷಯ್ ಕಲ್ಪದವರು ವೇಣು ಸರ್ ಅಂತ ಇದ್ದಾರೆ, ಅವರು ಮೊಟ್ಟೆ ಡೀಲರ್ಸ್. ಅವರು ಪ್ರತಿ ವಾರಕ್ಕೆ 2 ದಿನ ಎಷ್ಟೇ ಮೊಟ್ಟೆ ಇದ್ರೂ ಬಂದು ತಗೊಂಡೋಗ್ತಾರೆ. ಇಲ್ಲಿಗೆ ಸ್ಪಾಟ್ ಇದಿರುತ್ತೆ, ಬಂದು ತಗೊಂಡೋಗ್ತಾರೆ. ವಾರ ಅದನ್ನು ಪೇಯಬಲ್ ಮಾಡ್ತಾರೆ, ವಾರ ಒಂದು ಸಲ ಪೇ ಆಗುತ್ತೆ. ಅದು ಅಕ್ಷಯ್ ಕಲ್ಪದವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳು. ಅವರೇ ಸಹ ನಮಗೊಂಚೂರು ಯಾವ ಥರ ಮಾಡಬೇಕು, ಯಾವ ಥರ ಮೊಟ್ಟೆ ಕೋಳಿ ಸಾಕಬೇಕು, ಮತ್ತು ಯಾವ ಥರ ಅದನ್ನು ಎಲ್ಲ ಮೇಂಟೈನ್ ಮಾಡಬೇಕು, ಯಾವ ಥರ ಫುಡ್ ಹಾಕಬೇಕು, ಮೊಟ್ಟೆ ಇಡ್ಬೇಕಾದ್ರೆ ಯಾವ ಫುಡ್ ಕೊಡಬೇಕು, ಚಿಕ್ಕದ್ರಲ್ಲಿ ಯಾವ್ದು ಕೊಡಬೇಕು, ಆ ಥರ ಎಲ್ಲ ಒಳ್ಳೆ ಸಜೆಷನ್ ಕೊಡ್ತಿದ್ದಾರೆ. ಹಾಗಾಗಿ ಅವ್ರ ಕಡೆಯಿಂದಲೂ ಸಹ ನಮಗೆ ಇವೆಲ್ಲ ಇಂಟ್ರೊಡಕ್ಷನ್ ಇರೋದ್ರಿಂದ ಮಾಡಬೇಕು ಅಂತ ಅನ್ನಿಸ್ತು. ಒಳ್ಳೆ ಬಿಸ್ನೆಸ್ ಇದೆ ಅಂತೇಳಿ ನಾವು ಅದನ್ನೇ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡು ಮಾಡ್ತಿದ್ವಿ. ನಮ್ಮ ಅಪ್ಪಾಜಿನೇ ಇದಕ್ಕೆಲ್ಲ ಜಾಸ್ತಿ ಎಫರ್ಟು, ನಾವು ಹಿಂಗೆ ಮೇಂಟೆನೆನ್ಸ್ ಅಷ್ಟೇ. ಅವರೇ ಎಲ್ಲ ನೋಡ್ಕೊಳೋದೆಲ್ಲ ನಮ್ಮ ಅಪ್ಪಾಜಿ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಒಟ್ಟು 1600 ಕೋಳಿ ಇದೆ, ಎಲ್ಲ ನಮ್ಮ ಅಪ್ಪಾಜಿನೇ ಮೇಂಟೈನ್ ಮಾಡೋದು. ನಾವು ಸ್ವಲ್ಪ ಕಡಿಮೆನೇ, ನಾವು ಸ್ವಲ್ಪ ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಬಂದು ಮೇಂಟೈನ್ ನೋಡ್ಕೊಂಡು ಹೋಗ್ತೀವಿ. ಮತ್ತು ಇಷ್ಟೆಲ್ಲ ಇದೆ ಸರ್, ಮಾಡ್ಬೋದು, ಬಟ್ ಆಸಕ್ತಿ ಇರಬೇಕು. ಹಾಂ, ಅಷ್ಟೇ ಹೇಳ್ಬೋದು. ಪರವಾಗಿಲ್ಲ ಸರ್, ಒಳ್ಳೆ ಒಂಥರ ನೋಡೋಕ್ಕೂ ಮನಸ್ಸಿಗೆ ಒಂಥರ ಬೇಜಾರಾದಾಗಲೂ ಒಂಥರ ಟೈಮ್ ಪಾಸ್ಗೂ ಒಂಥರ ಈ ಕಡೆ ಬಂದೋದ್ರೆ ಏನೋ ಒಂದು ಖುಷಿ ಕೋಳಿ ಒಳಗೆ. ಸರ್ ಹೊಸ್ದಾಗಿ ಮಾಡ್ಬೋದು,
ಮಾಡಬೇಕಂದ್ರೆ ಬರದೆ ಒಂದು ಸ್ವಲ್ಪ ಅವ್ರಿಗೆ ಸಮಾಧಾನ ಅನ್ನೋದು ಇರಬೇಕು, ವೆಯ್ಟ್ ಮಾಡಬೇಕು. ಮತ್ತೊಂಚೂರು ಅವರು ಟ್ರೈನಿಂಗು ತಗೋಬೇಕು ಸರ್. ಫಸ್ಟ್ ಸ್ಟಾರ್ಟಿಂಗ್ ಮರಿಗಳಲ್ಲಿ ಭಾಳ ಒಂದು ಸ್ವಲ್ಪ ಹೆವಿ ಆಗುತ್ತೆ. ಒಂಚೂರು ಮರಿ ಮೇಂಟೈನ್ ಮಾಡೋದು ಕಷ್ಟ. 1 ತಿಂಗ್ಳವರೆಗೂ ಅವನ್ನ ನೋಡ್ಕೊಳ್ಳೋದು ಒಂಚೂರು ಮಕ್ಳ ಥರ ಕಾಪಾಡಬೇಕು. ಆ ಮರಿಗಳು ಒಂದು ಸ್ವಲ್ಪ 1 ತಿಂಗ್ಳು ಆದಮೇಲೆ ಅವಾಗಿಂದ ಸ್ವಲ್ಪ ಏನಂತ ಹೆವಿ ಅನಿಸಲ್ಲ. ಆಮೇಲಿಂದ ಅತ್ಲಾಗ ಬರೀ ಮೇವು ನೀರು ನೋಡ್ಕೊಂಡ್ರೆ ಸಾಕು. ಬಟ್ ಆ ಚಿಕ್ಕದ್ರಲ್ಲಿ ಅವಕ್ಕೆಲ್ಲ ಈಟ್ ಕೊಡಬೇಕು, ಆ ಫುಡ್ಡೆಲ್ಲ ನೋಡಿ ನೀಟಾಗಿ ಹಾಕಬೇಕು. ಅದು ನೀರೆಲ್ಲ ಇಟ್ಟಿರ್ತೀವಿ ಸಣ್ಣ ಡ್ರಿಂಕರ್ಗಳಲ್ಲಿ, ಅದು ಚೆಲ್ಕೊಳ್ಳೋದು, ಮೇಲೆಲ್ಲ ನೆಂದೋಗೋದು, ಆ ಥರ ಎಲ್ಲ ಮಾಡ್ಕೊತಿರ್ತೇವೆ. ಅದನ್ನೇ ಅವಾಗ 1 ತಿಂಗಳು ಒಂಚೂರು ಭಾಳ ನೀಟಾಗಿ ಕೇರ್ ಮಾಡಬೇಕು. ಅಲ್ಲಿಂದ ಈ ಕಡೆ ಏನು ಪರವಾಗಿಲ್ಲ, ಆಮೇಲೆ ಹೆಂಗೋ ಮೇಂಟೈನ್ ಮಾಡ್ಬೋದು. ಆಮೇಲೆ ದೊಡ್ಡವಾದಂಗೆ ಏನು ಸಮಸ್ಯೆ ಬರೋಲ್ಲ. ಯಾವಾಗ ಬೇಕಾದ್ರೂ ಫುಡ್ 1 ಗಂಟೆ ಲೇಟಾಗಿ ಹಾಕಿರೋ ನಡೆಯುತ್ತೆ, ಇಲ್ಲ 1 ದಿನ ಹಾಕ್ದೆ ಹೋದ್ರೂ ಕೇಳಲ್ಲ. ಬಟ್ ಹಿಂಗೆ ಆಡ್ತಿರ್ತವೆ. ಬಟ್ ಅವಾಗಲೇ ಕೊಡಬೇಕು, ಇಷ್ಟೇ ಗಂಟೆ ಕೊಡಬೇಕು, ಇದೇ ಟೈಮಿಗೆ ಹಾಕಬೇಕು ಅಂತ ಏನಿಲ್ಲ. ಒಂದೊಂದು ದಿನ ಚೆನ್ನಾಗಿ ಒಂದು ಇವು ಡ್ರಿಂಕರ್ಸ್ ಇದು, ಅದು ಫೀಡರ್ ತುಂಬ ಹಾಕ್ಬಿಟ್ರೆ 2 ದಿನ ಆಗುತ್ತೆ. ಮತ್ತೇನು ಇದ್ರೊಳಗೆ ಬರೋದೇ ಬೇಡ, ಅವೇ ತಿಂದ್ಕೊಂಡು ಇರ್ತವೆ. ಏನಂತ ಹೆವಿ ಕೆಲಸ ಏನಲ್ಲ ಸರ್, ಮಾಡಬೇಕು. ಒಳ್ಳೆ ಆದಾಯ ಐತೆ. ನಮ್ಮ ಅಪ್ಪಾಜಿ ಇವಾಗ ಲೆಕ್ಕಕ್ಕೆ ನೋಡ್ಕೊಂಡ್ರೆ ತಿಂಗಳ ಒಂದು 30,000 ಒಬ್ಬರಿಗೆ ಒಂದು ಕೂಲಿ ಬಂದಂಗೆ ಬರುತ್ತೆ. ಇದರಿಂದ ಸಂಬಳ ಬಂದ ಥರ ಇರುತ್ತೆ. ಆರಾಮಾಗಿ ಅವರು ತೋಟ ಮೇಂಟೈನ್ ಮಾಡ್ಕೊಂಡೇ ಇದು ಮಾಡ್ತಾರೆ. ಅವ್ರು ಇಲ್ಲೇನು ಯಾವಾಗಲೂ ಏನು ಇರೋಲ್ಲ. 1 ಗಂಟೆ ಬೆಳಗ್ಗೆ ಬಂದು ಒಂದು ಸಲ ಫುಡ್ ಹಾಕಿ ಎಲ್ಲ ಮುಗಿಸ್ಕೊಂಡು ತೋಟವೆಲ್ಲ ನೋಡ್ಕೊಂಡು ಆಮೇಲೆ ಸಂಜೆ ಒಂದು ಸಲ ಬಂದು ಇಲ್ಲೇ ನೋಡ್ಕೊತಾರೆ. ನಾವು ಮಧ್ಯದಲ್ಲಿ ಹಿಂಗೆ ಬಂದು ನೋಡ್ಕೊತಿರ್ತೀವಿ. ಸರ್ ನೀರಿನ ವ್ಯವಸ್ಥೆ ನಾವು ಇಲ್ಲೇ ಒಳಗೆ ಮಾಡಿದ್ದೀವಿ. ಬಿಸಿಲಲ್ಲಿದ್ದರೆ ನೀರು ಅದು ಸಿಂಟೆಕ್ಸಲ್ಲಿ ಹೀಟ್ ಆಗುತ್ತೆ, ನೀರು ಕಾಯ್ತವೆ ಅನ್ನೋ ಉದ್ದೇಶಕ್ಕೆ ನಾವು ಒಳಗೆ ಇಟ್ಟಿದ್ದೀವಿ. ಬಟ್ ಹೊರಗೂ ಇಟ್ಟು ತಗೋಬೋದು, ಹೊರಗಿಟ್ಟರೆ ಇನ್ನೂ ಒಳ್ಳೆಯದು. ಬಟ್ ನಾವು ಒಳಗೆ ಇರಲಿ, ಒಂದು ಬೇರೆ ಉದ್ದೇಶಗಳು ಇದ್ದಾವೆ ಕೆಲವೊಂದು, ಹಾಗಾಗಿ ನಾವು ಒಳಗೆ ಇರಲಿ ಅಂತ ಹೊರಗೆ ಇಟ್ಟಿದ್ದೀವಿ. ಹಂಗೆ ಡೈರೆಕ್ಟ್ ಕನೆಕ್ಷನ್ ಇದೆ 2 ಶೆಡ್ಗೂ, ಇದೊಂದರಲ್ಲೇ ಹೋಗುತ್ತೆ. ಡೈರೆಕ್ಟ್ ಪೈಪ್ಲೈನ್ ಇದ್ದಾವೆ. ಏನು ನೀರೇನು ಅಷ್ಟೇನು ಹೆವಿ ಬೇಕಾಗಲ್ಲ ಸರ್, ನೀರೇನು ಜಾಸ್ತಿ ಬೇಕಲ್ಲ. 1,000 ಲೀಟ್ರ್ ಆದರೆ 4 ದಿನ ಆಗುತ್ತೆ. 4ರಿಂದ 1 ವಾರ ಅಂದ್ಕೊಳ್ಳಿ. 1 ವಾರ ಅಂತೂ ನಾವು ಬಳಸ್ಕೊಂಡು, ಪ್ಲಸ್ ಕೋಳಿಗೆ ಅಂತ ಅಲ್ಲ, ನಾವು ಕೆಲವು ಇಲ್ಲಿ ಅದು ಇದಕ್ಕೆ ಬಳಸ್ಕೊಂಡ್ರೂ 1 ವಾರ 1,000 ಲೀಟ್ರ್ ಇದೆ, 1 ವಾರ ಅಂತೂ ಮೇಂಟೈನ್ ಆಗುತ್ತೆ. ಕೋಳಿ ಪ್ಲಸ್ ನಮ್ಮ ಕೆಲಸಕ್ಕೂ ಬೇಕಾಗುತ್ತೆ. ಕೋಳಿಗೆ ನಾವು ಬರುತ್ತೆ ಅಂತ ಹೇಳ್ತಾರೆ, ಬಟ್ ಸುಳ್ಳು. ನಮ್ಮ ಪ್ರಕಾರ 1 ದಿನವೂ ನೋಡಿಲ್ಲ ನಾವು. 2 ವರ್ಷ ಆಯಿತು, ಇವತ್ತಿನವರೆಗೂ ಒಂದು ಹಾವು ನೋಡಿಲ್ಲ. ನಮ್ಮ ಕೋಳಿಗಳು ಹೊರಗೆಲ್ಲ ಮೇಯ್ತವೆ, ಬಟ್ ಏನೂ ಕಂಡಿಲ್ಲ ಇವತ್ತಿನವರೆಗೂ. ಕೋಳಿ ಇದ್ದ ಹತ್ರ ಹಾವಿರುತ್ತೆ ಅಂತ ಹೇಳ್ತಾರೆ, ನಾವು ಕೇಳಿದ್ದೀವಿ, ನಮಗೂ ಅನಿಸುತ್ತು ಇರ್ಬೋದೇನೋ ಅಂತ. ಬಟ್ ಇವತ್ತಿನವರೆಗೂ ಒಂದು ಹಾವೂ ಸಹ ನಾವಿಲ್ಲಿ ನೋಡಿಲ್ಲ ಸರ್. ನೀಟ್ನೆಸ್ ಅಂದರೆ ಇವೇನು ಜಾಸ್ತಿ ಗಲೀಜು ಮಾಡ್ಕೊಳಲ್ಲ. ಬಟ್ ಇವು ಡ್ರಿಂಕರ್ ಹತ್ರ ಇದಿದೆಯಲ್ಲ, ಇದು ನೀರೇನಾರು ಜಾಸ್ತಿ ಹೋಗ್ಬಿಟ್ಟು ಫೋಲಾಗಿ ಏನಾರು ಚೆಲ್ಲಿರೆ ಮಾತ್ರ ಸ್ವಲ್ಪ ಸ್ಮೆಲ್ ಬರುತ್ತೆ. ನೀರು ಮಿಕ್ಸ್ ಆಗಬಾರ್ದು ಇದಕ್ಕೆ. ನೆಲಕ್ಕೆ ನೀರಂತೂ ತೆಗೆಸ್ದಂಗಿದ್ರೆ ಭಾಳ ಕ್ಲೀನ್ನೆಸ್ ಆಗಿರುತ್ತೆ. ಬಟ್ ನೀರು ಚೆಲ್ತು ಅಂದರೆ ಭಾಳ ಸ್ಮೆಲ್ ಬರುತ್ತೆ. ಬಟ್ ನೀರಿಂದೊಂದು ಇದೊಂದು ಅಚ್ಚಕಟ್ಟ ನೋಡ್ಕೋಬೇಕು, ನೀರು ಫೋಲ್ ಆಗ್ದಂಗೆ. ಇವೇನಾಗ್ತವೆ ಅಂದರೆ ಇವು ಓಡಾಡ್ತವಲ್ಲ, ಭಯಪಟ್ಟಾಗ ಹಿಂಗೆ ಓಡೋದಾಗ ಚೆಲ್ಬಿಟ್ರೆ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಬಿಟ್ಟರೆ, ಬಟ್ ಬೇರೆ ಏನೂ ಇರಲ್ಲ. ಬಟ್ ಅದೇ ಒಂದು ಸ್ವಲ್ಪ ನೀರು ಬೀಳ್ದಂಗೆ ಮೇಂಟೈನ್ ಮಾಡಬೇಕು. ಇವಾಗ ಪೈಪ್ಗಳೆಲ್ಲೂ ಲೀಕೇಜ್ ಆಗ್ದಂಗೆ, ಒಟ್ಟಾರೆ ನೀರೆಲ್ಲೂ ಚೆಲ್ದಂಗಿದ್ರೆ ಸ್ಮೆಲ್ ಅಂತೂ ಬರೋಲ್ಲ. ನೀರು ಚೆಲ್ತು ಅಂದರೆ ಸಕ್ಕ ಸ್ಮೆಲ್ ಬರುತ್ತೆ ಸರ್. ಒಂದು 10 ಲಕ್ಷ ರೂಪಾಯಿ ಆಗಿದೆ. ಫುಲ್ ಶೆಡ್ಡು, ಮನೆ, ಕೋಳಿ ಎಲ್ಲ ಸೇರಿ ಒಂದು 10 ಲಕ್ಷ ರೂಪಾಯಿ ಹಾಕಿದ್ದೀವಿ ಸರ್. 1600 ಇದೆ. ಇದು ಸಣ್ಣ ಮರಿಲೇ 38 ರೂಪಾಯಿ ಬೀಳುತ್ತೆ ಒಂದು ಮರಿ. ಹುಟ್ಟಿದ ದಿನ ಒನ್ ಡೇ ಪಿಳ್ಳೆ 38 ರೂಪಾಯಿ ಬೀಳುತ್ತೆ ಸರ್. ಇದು ಮೊಟ್ಟೆ ನಾವು ಬುಕ್ ಮಾಡಿದ್ದು ಒಂದೇ ದಿನಕ್ಕೆ ಅಂದರೆ ಅವರು ಅಲ್ಲಿ ಈಟಿಂದ ಹೊರಗೆ ಬಂದ ತಕ್ಷಣ ಲೋಡ್ ಮಾಡ್ಕೊಂಡು ಬರ್ತಾರೆ. ವ್ಯಾಕ್ಸಿನ್ ಮಾಡ್ಕೊಂಡೇ ತರೋದು. ವ್ಯಾಕ್ಸಿನ್ ಆದ ತಕ್ಷಣ ತಂದು ನಮಗೆ ಕೊಡ್ತಾರೆ. ನಾವು ಅವಾಗ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ, ಚಿಕ್ಕದು ಮರಿ ಸಾಕು, ಮರಿಗೆ ಹಾಕೋದು. ಅದನ್ನು ಹಾಕಬೇಕು ಫಸ್ಟು. ಒಳ್ಳೆ ಈಟಲ್ಲಿ ಇಡಬೇಕು ಸರ್. ನಾವು ಗ್ಯಾಸ್ ಯೂಸ್ ಮಾಡ್ತೀವಿ, ಸಿಲಿಂಡ್ರ್ ಯೂಸ್ ಮಾಡಿ ಈಟ್ ಕೊಡ್ತೀವಿ. ಈಟ್ ಕೊಟ್ಟರು ಆಮೇಲೆ ಒಂದು 20 ದಿನ ಈಟ್ ಕೊಡಬೇಕು ಮರಿಗೆ. 20 ದಿನ ಈಟ್ ಕೊಟ್ಟು ಸ್ಟಾರ್ಟರ್ ಫೀಡ್ಸು 1 ತಿಂಗಳು ಮರಿವರೆಗೂ ಸ್ಟಾರ್ಟರ್ ಫೀಡ್ ಹಾಕ್ತೀವಿ. ಸ್ಟಾರ್ಟರ್ ಫೀಡ್ 1 ತಿಂಗಳು ಮರಿ ದಾಟಾದಮೇಲೆ ಅದು ಬಾಯ್ಲರಿಂದ ಹೊರಗೆ ಬರುತ್ತೆ. ಈಟಿಂದ ಹೊರಗೆ ಬಂದಾಗ ನೆಕ್ಸ್ಟ್ ನಾವು ಗ್ರೋವರ್ ಅಂತ ಫುಡ್ ಬರುತ್ತೆ, ಸೆಕೆಂಡ್ದು ಗ್ರೋವರ್ ಹಾಕ್ತೀವಿ. ನೆಕ್ಸ್ಟು ಅದು ಇನ್ನು ಗ್ರೋವರ್ ಅಂದರೆ 15ನೇ ವಾರದವರೆಗೂ ಗ್ರೋವರ್ ಹಾಕ್ಬೋದು ಸರ್. ಇಲ್ಲ 2 ತಿಂಗಳು 2.5 ತಿಂಗಳವರೆಗೂ ಹಾಕ್ಬೋದು. ಬಟ್ ಮೊಟ್ಟೆ ಇಡಿಸ್ಕೊಂತಿದ್ದೀವಿ ಅನ್ನೋ ದೃಷ್ಟಿಯಿಂದ ನಾವು ಗ್ರೋವರೇ ಯೂಸ್ ಮಾಡ್ತೀವಿ. ಮೊಟ್ಟೆ ಸ್ಟಾರ್ಟ್ ಮಾಡಿದಾಗ ಪೇಸ್ 1 ಅಂತ ಬರುತ್ತೆ ಸರ್ ಸುಗುಣದಲ್ಲಿ.
ಆವಾಗ ಮೊಟ್ಟೆ ಸ್ಟಾರ್ಟ್ ಆದಾಗ ಪೇಸ್ 1 ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ ನಾವು ಇನ್ನೂ ಗ್ರೋವರೇ ಹಾಕ್ತಿದ್ದೀವಿ. ನಾವು ಇನ್ನೂ ಕೋಳಿನೇ ಕೊಡ್ತೀವಿ, ಮೊಟ್ಟೆಗೆ ಇಟ್ಕೊಳಲ್ಲ ಅಂದರೆ ಫಿನಿಷರ್ ಅಂತ ಬರುತ್ತೆ ಫುಡ್ಡು, ಅದು ಫಿನಿಷರ್ ಹಾಕಿದರೆ ಕೋಳಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಬಟ್ ನಾವೆಂದೂ ಹಾಕಿಲ್ಲ, ನಾವು ಬರೀ ಗ್ರೋವರು ಫೇಸ್ 1 ಮತ್ತು ಸ್ಟಾರ್ಟರ್ ಫೀಡ್ಸಲ್ಲೇ ನಾವು ಈ ಕೋಳಿ ಸಾಕ್ತಿರೋದು. ಸರ್ ಒಟ್ಟಾರೆ ಹೇಳಬೇಕು ಅಂದರೆ ಚೆನ್ನಾಗಿ ಕೆಲಸ ಮಾಡಿದರೆ ಒಳ್ಳೆ ಆದಾಯ ಐತೆ. ಬಟ್ ಮಾಡಬೇಕು, ಮನಸ್ಸಿರಬೇಕು, ತಾಳ್ಮೆ ಇರಬೇಕು, ಸ್ವಲ್ಪ ಬಂಡವಾಳನೇ ಇರಬೇಕು, ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟು. ಒಳ್ಳೆ ಆದಾಯ ಅಂತೂ ಪಡ್ಕೋಬೋದು ಸರ್, ಕಷ್ಟಪಟ್ರಂತೂ ಆದಾಯ ಬಂದೇ ಬರುತ್ತೆ. ಬಟ್ ಯಾವುದೇನು ಲಾಸ್ ಏನಿಲ್ಲ. ಇದು ಇಷ್ಟೇ ದಿನಕ್ಕೆ ಕೊಡಬೇಕು, ಇವತ್ತೇ ಕೊಡಬೇಕು, ಬಾಯ್ಲರ್ ಕೋಳಿ ಆ ಥರ ಏನಿಲ್ಲ. ಇವು ನಮಗಿದ್ರೂ ದುಡ್ಡೇ, ಹೋದ್ರೂ ದುಡ್ಡೇ. ಚೆನ್ನಾಗಿ ವೆಯ್ಟ್ ಬಂದಷ್ಟು ವೆಯ್ಟ್ ಬರುತ್ತೆ. ಇಲ್ಲ ಹಂಗೂ ವೆಯ್ಟ್ ಬಂದು ಆಗಲಿಲ್ಲ ಅಂದ್ರೂ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 4 ತಿಂಗಳ ಮೇಲೆ ಸಾಕೊಂಡ್ರೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ನಮಗೇನೆ ಮೊಟ್ಟೆ ಬಂದರೆ ನಾವು ಜಾಸ್ತಿ ಬಿಸ್ನೆಸ್ ಮೊಟ್ಟೆ ಮಾಡ್ಬೇಕಂತಲೇ ನಮ್ಮ ಪರ್ಪಸ್. ನಾವು ಮೊಟ್ಟೆನೇ ಜಾಸ್ತಿ ಕೊಡ್ತಿರೋದು. ಆಮೇಲೆ ಇದು 3ನೇ ಬೀಡ್ ಸರ್. ಇದು 3 ಬೀಡಲ್ಲೂ ನಮಗೆ ಒಳ್ಳೆ ಚೆನ್ನಾಗಿ ಕೈ ಹಿಡ್ದಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಎಂಥ ಹೆವಿ ಬಿಸ್ನೆಸ್ ಅಲ್ಲ, ಬಟ್ ಹೆವಿ ಕೆಲಸನೂ ಅಲ್ಲ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಅಪ್ಪಾಜಿ ಒಬ್ಬರೇ ಮೇಂಟೈನ್ ಮಾಡ್ತಾರೆ, ಭಾಳ ಈಸಿಯಾಗಿ. ಹೊಲ ತೋಟ ನೋಡ್ಕೊಂಡು ಇದೊಂದು ಸೈಡ್ ಬಿಸ್ನೆಸ್ ಥರ ಸುಮ್ಮನೆ ಒಂದು ಬಂದು ಹೋಗ್ತಾ ನೋಡ್ಕೊತ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಬಿಸ್ನೆಸ್ ಇದೆ, ಚೆನ್ನಾಗಿದೆ. ಮೊಟ್ಟೆ ಅಂತೂ ವಾರ ಬರ್ತಾರೆ ಸರ್, ವಾರಕ್ಕೆ 2 ಸಲ ಕೊಡ್ತೀವಿ. ಅವರು ನಮಗೆ ಕೆಲವೊಂದು ಸಜೆಷನ್ ಎಲ್ಲ ಕೊಡ್ತಿರ್ತಾರೆ, ಅದು ಇದು ಮೇಂಟೈನ್ ಮಾಡೋದು ಯಾವ ಥರ ನೋಡ್ಕೋಬೇಕು ಎಲ್ಲ ತೋರಿಸ್ಕೊಡ್ತಾರೆ. ಹಂಗಾಗಿ ನಮಗೆ ಇವಾಗ ಒಂಥರ ಅನುಭವ ಚೆನ್ನಾಗಿ ಆಗಿದೆ. ಹಿಂಗೆ ಮಾಡಬೇಕು, ಹಿಂಗೆ ನೋಡ್ಕೋಬೇಕು ಅನ್ನೋದೆಲ್ಲ ನಮಗೊಂಥರ ಚೆನ್ನಾಗಿ ಒಂಥರ ಅನುಭವ ಚೆನ್ನಾಗಾಗಿದೆ. ಕೋಳಿ ಹೆಂಗೆ ಸಾಕಬೇಕು, ಹೆಂಗೆ ನೋಡ್ಕೋಬೇಕು ಇವಾಗಂತಾರೆ ಏನು ಅನಿಸಲ್ಲ. ಅದು ನಾವು ಕೋಳಿ ಸಾಕ್ತಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಅದು ಮನೆ ಹತ್ರ ಇರೋಕ್ಕೆ ಮನಸ್ಸು ಬರೋಲ್ಲ. ಒಂದ್ಸಲ ಬಂದು ಇಲ್ಲಿ ಕೋಳಿ ಹತ್ರ ನೋಡ್ಕೊಂಡು ಹೋದರೆ ಮನೆಗೆ ನೆಮ್ಮದಿ ಆಗೋದು. ಡ್ಯೂಟಿಯಿಂದ ಬಂದ ತಕ್ಷಣ ಮನೆ ಹತ್ರ ಹೋಗಿ ಮನೆಯಿಂದ ಜಸ್ಟ್ ನಾವು ಕೋಳಿ ಶೆಡ್ ಹತ್ರ ಬರೋವರೆಗೂ ಸಮಾಧಾನ ಆಗೋಲ್ಲ. ಆ ಕೋಳಿ ಹತ್ರ ಬಂದು ನೋಡಿದಾಗಲೇ ನಮಗೊಂಥರ ಸಮಾಧಾನ ಆಗೋದು, ನೆಮ್ಮದಿ ಆಗೋದು, ಒಳ್ಳೆ ಸಂತೋಷ ತಂದಿದೆ. ನಮಗೊಂದು ಏನೋ ಒಂದು ಖುಷಿ. ನಾವು ಏನೇ ಡ್ಯೂಟಿಲಿ ಕಷ್ಟಪಟ್ಟು ಏನೇ ಕೆಲಸ ಮಾಡಿ ಬಂದರೂ ಇಲ್ಲಿಗೆ ಬಂದರೆ ಥರ ಆರಾಮ ಅನಿಸುತ್ತೆ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಚೆನ್ನಾಗಿದೆ ಸರ್, ಒಳ್ಳೆ ಬಿಸ್ನೆಸ್ಸು. ಬಟ್ ಮೈಂಡ್ ಅಂತೂ ಭಾಳ ಫ್ರೆಶ್ ಆಗುತ್ತೆ ಕೋಳಿ ಜೊತೆಗಿರೋದೆಲ್ಲವ. ಮೈಂಡ್ ಭಾಳ ರಿಲ್ಯಾಕ್ಸ್ ಆಗುತ್ತೆ ಸರ್. ಇಲ್ಲಿ ಬಂದು ಕೋಳಿ ಜೊತೆಗೆ ಆಟ ಆಡ್ದಂಗೆ ಆಗುತ್ತೆ ಒಂದ್ಸಲ. ಭಾಳ ಚೆನ್ನಾಗಿದ್ದಾವೆ, ಆಟ ಆಡ್ತವೆ. ಹಿಂದ್ಗಡೆಗೆ ಹೋದ್ರೆ ಜೊತೆಗೆಲ್ಲ ಬರ್ತವೆ, ಮೈಕಂಡು ಹಿಂದ್ಗಡೆಗೆ ಒಡ್ಡಾಡ್ತವೆ. ಏನೋ ಒಂದು ಖುಷಿ ಸರ್. ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿದೆ. ಮಾಡ್ಬೋದು ಸರ್, ಮಾಡೋ ಅಂಥವ್ರು ಇರ್ಬೋದು. ಒಳ್ಳೆ ಮಾಡಬೇಕು ಅನ್ನೋ ಮನಸ್ಸಿರೋರು ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಇದೆ, ಮಾಡಬೇಕು ಸರ್. VSSN ನಮ್ಮ ಆಫೀಸ್ ಪಕ್ಕನೇ ನಮ್ಮ ತೇಜಸ್ ಅಂತ ಇದ್ದಾರೆ ನನ್ನ ಫ್ರೆಂಡು. ಅವರು ಸಹ ನಮಗೆ ಇವರು ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ನವ್ರನ್ನ ಕರ್ಕೊಂಬಂದು ನಮ್ಮನ್ನು ಇದೆಲ್ಲ ಇಂಟ್ರೊಡಕ್ಷನ್ ಮಾಡಿ, ಅವರು ಕೆಲವು ಯುವಕರಿಗೆ ಯಾವ ಥರ ಬಿಸ್ನೆಸ್ಗಳು ಮಾಡಬೇಕು, ಯಾವ ಥರ ಇಂಥ ಸಣ್ಣ ಪುಟ್ಟ ಉದ್ಯಮಗಳನ್ನ ಹುಡುಕೊಂಡು ಅಂಥವ್ರನ್ನ ಗುರುತಿಸಿ ತಮ್ಮ ಜನಗಳಿಗೆ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಹಾಗೂ ಎಲ್ಲರೂ ಒಳ್ಳೆಯದಾಗಲಿ. ಅವ್ರಿಗೂ ಸಹ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಹೇಳೋದೇನೆಂದರೆ, ನಮ್ಮ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ತುಂಬ ಯುವಕರ ಮತ್ತು ಅವರ ಉದ್ದಿಮೆಗಳ ಪ್ರೋತ್ಸಾಹಕ್ಕೆ ಅವರೊಂದು ದಾರಿ ಮಾಡಿಕೊಡ್ತಿದ್ದಾರೆ. ಅವರಿಗೆ ಶುಭವಾಗಲಿ. ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.